ಇವತ್ತು ನಾನು ಪನ್ನೀರ್ ಮತ್ತು ಹಸಿರು ಬಟಾಣಿ ಹಾಕಿ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಒಂದು ಪಲಾವ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಪಲಾವ್ ಬೇಗನೆ ಮಾಡ್ಕೋಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದೊಂದು ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಲಂಚ್ ಬಾಕ್ಸಿಗೆ ಹಾಕ್ಕೊಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡೋದು ಅನಿಸಿದಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಈ ಪಲಾವ್ನ ಮಾಡ್ಕೋಬಹುದು. ಈ ಪಲಾವ್ ಮಾಡೋದಕ್ಕೆ ನಾನು ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಬಳಸ್ತಾ ಇದ್ದೀನಿ. ನೀವು ಸಿಂಪಲ್ಲಾಗಿ ಮನೇಲಿ ಯಾವ್ದು ಅಕ್ಕಿ ಇರುತ್ತೋ ಅದನ್ನು ಕೂಡ ಬಳಸ್ಬೋದು. ಇವತ್ತಿನ ಟಿಪ್ಸಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ತೆಂಗಿನಕಾಯಿ ಹೊಡೆದಾಗ ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ತೆಂಗಿನಕಾಯಿ ಹೊಡ್ಕೊಂಡು ಬಂದಿರ್ತೀವಿ. ಅದು ಫ್ರಿಜ್ ಇಲ್ಲ ಅಂದರೆ ಒಂದು ವಾರದವರೆಗೂ ಯಾವ ಥರ ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತ ಇವತ್ತಿನ ಟಿಪ್ಸಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಟಿಪ್ಸ್ನ ನೋಡ್ಕೊಂಬಿಡೋಣ. ಅದಾದಮೇಲೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಬಟಾಣಿ ಮತ್ತು ಪನ್ನೀರ್ ಹಾಕಿಬಿಟ್ಟು ಪಲಾವ್ ಮಾಡೋದಕ್ಕೆ ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ಟಿಪ್ಸಲ್ಲಿ ಒಡೆದಿರೋ ತೆಂಗಿನಕಾಯಿ ಇರುತ್ತೆ, ಫ್ರಿಜ್ ಇಲ್ಲ ಅಂದರೆ ಯಾವ ಥರ ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತ. ಇದು ನಿನ್ನೆ ಒಡೆದಿರೋ ತೆಂಗಿನಕಾಯಿ ನೋಡಿ. ಇದು ಒಂದಿನನೇ ಆಚೆ ಇಟ್ಟರೆ ಸಾಕು, ಈ ಥರ ಅಂಟಂಟಾಗುತ್ತೆ, ಹಾಳಾಗ್ಬಿಡುತ್ತೆ ಬೇಗ. ಇದು ಹಾಳಾಗಬಾರ್ದು ಅಂದರೆ ನಾವು ಒಡೆದಿರೋ ತೆಂಗಿನಕಾಯಿನ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ಈ ಥರ ಉಪ್ಪು ಹಾಕಿಡಬೇಕು. ಉಪ್ಪು ಹಾಕಿಟ್ರೆ ಒಂದು 4 ರಿಂದ 5 ದಿನ ಇಡ್ಬೋದು. ನೋಡಿ, ಎಲ್ಲ ಕಡೆ ಈ ಥರ ಉಪ್ಪನ್ನ ಹಚ್ಚಿ ಇಡಬೇಕು. ಅದಕ್ಕಿಂತ ಬೆಸ್ಟ್ ಟಿಪ್ಸ್ ಅಂದರೆ ಈ ಥರ ನೀರಲ್ಲಿಟ್ಟರೆ ಇನ್ನೂ ಫ್ರೆಶ್ ಆಗಿರುತ್ತೆ. ಇದು ನೀರಲ್ಲಿ ಮುಳುಗೋ ಥರ ಇಟ್ಬಿಟ್ಟು ಇದು ದಿನ ನೀರು ಚೇಂಜ್ ಮಾಡ್ತಾ ಇರಬೇಕು. ಬೇಕಾದಂಗೆ ಸ್ವಲ್ಪ ಬಳಸ್ಕೊಂಡು ನೀರು ಚೇಂಜ್ ಮಾಡ್ತಾ ಇರಬೇಕು. ನೋಡಿ, ಇವತ್ತಿನ ಟಿಪ್ಸ್ ಇದು. ಈಗ ಮಟರ್ ಪನ್ನೀರ್ ಪಲಾವ್ ಮಾಡೋದಕ್ಕೆ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ಪನ್ನೀರ್ ತೊಗೊಂಡಿದ್ದೀನಿ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಮೆಣಸುಕಾಳು, 2 ಏಲಕ್ಕಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಮಟರ್ ತೊಗೊಂಡಿದ್ದೀನಿ. ಇದು 1 ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ, 1 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ತೊಗೋಬೋದು, 4 ರಿಂದ 5 ಹಸಿಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಮೊದಲಿಗೆ ನಾವು ಅಳತೆ ಮಾಡಿ ತೊಗೋಬೇಕು. ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ 2ರಷ್ಟು ನೀರು ಬೇಕಾಗುತ್ತೆ ನಾವು ಈ ಬಾಸುಮತಿ ರೈಸ್ ಮಾಡಬೇಕಾದ್ರೆ. ಇಲ್ಲಾಂದರೆ ಬಾಸುಮತಿ ರೈಸು ಅನ್ನ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಈ ಥರ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮೊದಲಿಗೆ ನಾನು ತೊಳೆದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ ಅಕ್ಕಿನ. ಈಗ ನಾನು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಮೊದಲಿಗೆ ನಾನು ಗೋಡಂಬಿನ ಹುರ್ಕೋತಾ ಇದ್ದೀನಿ. ಗೋಡಂಬಿ ಪನ್ನೀರು ಮುಂಚೆನೇ ಹುರಿದು ಎತ್ತಿಟ್ಬಿಡ್ಬೇಕು ಇದನ್ನು. ನೋಡಿ, ನಾನೀಗ ಪನ್ನೀರ್ ಹಾಕ್ತಾಯಿದ್ದೀನಿ. ಈ ತುಪ್ಪ ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗೇ ಆಗುತ್ತೆ. ತುಪ್ಪದಲ್ಲಿ ಮಾಡಿದ್ರೆ ಪಲಾವ್ ಇನ್ನೂ ಚೆನ್ನಾಗಿರುತ್ತೆ. ಹುರಿದ್ಬಿಟ್ಟು ನೋಡಿ, ನಾನೀಗ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಅದೇ ಕುಕ್ಕರ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಬಿರಿಯಾನಿ ಎಲೆ, ಸ್ವಲ್ಪ ಚಕ್ಕೆ, 5 ರಿಂದ 6 ಲವಂಗ, ಸ್ವಲ್ಪ ಮೆಣಸುಕಾಳು ಹಾಕ್ತಾಯಿದ್ದೀನಿ. ಈ ಏಲಕ್ಕಿನ ಸ್ವಲ್ಪ ಈ ಥರ ಕುಟ್ಬಿಟ್ಟು ಹಾಕೋದ್ರಿಂದ ಫ್ಲೇವರ್ಸ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಳಗಡೆ. ಈಗ ನಾನು ಈರುಳ್ಳಿನ ಕಟ್ ಮಾಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು, ನಾನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು. ಇದು ಸ್ವಲ್ಪ ಹುರಿದಾದ್ಮೇಲೆ ನಾನೀಗ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಈಗ ನಾನು ಹಸಿರು ಬಟಾಣಿ, ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಬೇರೆ ಏನಾದರೂ ತರಕಾರಿ ನಿಮಗೆ ಇಷ್ಟ ಇದ್ದರೆ ಅದು ಕೂಡ ಸ್ವಲ್ಪ ಹಾಕೋಬಹುದು. ನಾನೀಗ ಉಪ್ಪು ಹಾಕಿಬಿಟ್ಟು ನೆಂದಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿನ ಹಾಕಿ, ಅಕ್ಕಿ 1.5 ಗ್ಲಾಸ್ ತೊಗೊಂಡಿದ್ದೀನಿ. ನಾನು 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟು. ಇದು ಒಂದು ಸಲ ಚೆನ್ನಾಗಿ ತಿರುಗಿಸಿ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ಸ್ವಲ್ಪ ಉದುರಾಗಿ ಚೆನ್ನಾಗಿ ಬರುತ್ತೆ ಬಾಸುಮತಿ ರೈಸು. ಮೇಲೆ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕು. ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಬಾಸುಮತಿ ರೈಸು. ಇದಕ್ಕೆ ನಾನೀಗ ಪನ್ನೀರ್ ಹಾಕಿ, ಸ್ವಲ್ಪ ಗೋಡಂಬಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟವ್ ಆನ್ ಇಡಬಾರ್ದು, ಸ್ಟವ್ ಆಫ್ ಮಾಡಿನೇ ಇದನ್ನೆಲ್ಲ ಮಾಡ್ಕೋಬೇಕು. ಒಂದು ವಿಜಿಲ್ ಬರೋವರೆಗೂ ಮಾತ್ರ ನಾವು ಇದನ್ನು ಕೂಗಿಸ್ಕೊಂಡು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಇದೇ ಥರ ಬಿಟ್ಬಿಡಬೇಕು. ನೋಡಿ, 5 ನಿಮಿಷ ಆಗಿದೆ. ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ ಮಟರ್ ಪನ್ನೀರ್ ಪಲಾವ್. ನೀವು ಕೂಡ ಟ್ರೈ ಮಾಡಿ. ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.